ಸಂಭ್ರಮವಾಗಿದೆ. ಮೊದಲನೇದಾಗಿ ಚನ್ನಪಟ್ಟಣ ತಾಲೂಕಿನ ಎಲ್ಲ ಮತದಾರರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ನಮ್ಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಅಭಿವೃದ್ಧಿಯನ್ನು ಮೆಚ್ಚಿ ಚನ್ನಪಟ್ಟಣ ತಾಲೂಕಿನ ಜನ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯೋಗೀಶ್ವರ್ ಅವರು ಈ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾರೆ ಅಂತ ಅವರ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೌದು, ಮುಂಚಿತವಾಗೂ ನಾವು ಗೆಲ್ತೀವಿ, ನಂತರ 25-30 ಸಾವಿರ ಗೆಲ್ತೀವಿ ಅಂತ ಯೋಗೇಶ್ವರ್ ಅವರು ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು, ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಚನ್ನಪಟ್ಟಣ ತಾಲೂಕಲ್ಲಿ ಯೋಗೀಶ್ವರ್ ಕಾಂಗ್ರೆಸ್ ಬರೋದ್ರಿಂದ ಯೋಗೀಶ್ವರ್ ವರ್ಚಸ್ಸು, ಸರ್ಕಾರದ ಕೆಲಸ, ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಇವೆಲ್ಲ ಸೇರಿ ನಾವು ಮುಂಚೆ MP ಚುನಾವಣೆಯಿಂದನೂ ಪಕ್ಷನ ಸಂಘಟನೆ ಮಾಡಿದ್ವಿ. ಹಾಗಾಗಿ ಈ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ 25,000ಕ್ಕೂ ಅಧಿಕ ಲೀಡಲ್ಲಿ ಗೆಲ್ತಾರೆ ಅಂತ ನಿರೀಕ್ಷೆ ಎಲ್ಲರಿಗೂ ಇತ್ತು.